ಇವತ್ತು 517ನೇ ಕೆಂಪೇಗೌಡ ಜಯಂತಿಯ ಅದ್ದೂರಿಯಾಗಿ ಆಚರಣೆ ಆಗಿದೆ. ಕೆಂಪೇಗೌಡರು ಈ ನಾಡಿಗೆ ಕೊಟ್ಟಂತ ಕೊಡುಗೆ ಹೇಳ್ತಾ ಹೋಗ್ಬೋದು, ದಿನ ಪೂರ್ತಿ ಮಾತಾಡ್ಬೋದು. ಅವರು ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲ, ಬೆಂಗಳೂರಲ್ಲಿ ಇರ್ತಕ್ಕಂಥ ಹಲವಾರು ಸಮುದಾಯಕ್ಕೆ ಹಲವಾರು ಕೆಲಸಗಳು ಮಾಡಿದ್ದಾರೆ ಅಂತ ಈಗಾಗಲೇ ಎಲ್ರಿಗೂ ಗೊತ್ತಿದೆ. ಅದೇ ರೀತಿ ನಾವೆಲ್ಲನೂ ಕೂಡ ಬೆಂಗಳೂರಿಗಾಗಿ, ನಮ್ಮ ನಾಡಿಗಾಗಿ ನಾವೇನಾದ್ರೂ ಒಂದು ಮಾಡ್ಬೇಕಂತ ಹೇಳಿ ಎಲ್ಲರಲ್ಲೂ ಮನವಿ ಮಾಡ್ಕೊತಾ ಇದ್ದೀನಿ. ಅವ್ರವ್ರ ಮನ್ಸಲ್ಲಿ ಬರ್ಬೇಕು, ನಾವು ಇರತಕ್ಕಂತ ಭೂಮಿಗೆ, ನಾವು ಇರತಕ್ಕಂತ ಪ್ರದೇಶಕ್ಕೆ ನಾವಾಗಿ ಏನಾದ್ರು ಮಾಡ್ಬೇಕಂತೇಳಿ ಅವ್ರವ್ರ ಮನ್ಸಿಗೆ ಬರ್ಬೇಕು. ಕೆಂಪೇಗೌಡರ ಮಾರ್ಗದರ್ಶನ ತಗೊಂಡು ಎಲ್ಲರೂ ನಮ್ಮ ನಾಡಿಗೆ ಸದ್ಯಕ್ಕೆ ಯಾರ್ಯಾರಿಗೆ ಯಾರ್ಯಾರು ಬೀದಿಗಳಲ್ಲಿ ಏನೇನ್ ಮಾಡ್ಬೇಕು ಒಳ್ಳೇದು ಅದನ್ನ ಮಾಡ್ಕೊಂಡು ಹೋದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಕೆಂಪೇಗೌಡರು ಎಲ್ರಿಗೂ ಸೀಮಿತ ಇದ್ದಾರೆ, ಎಲ್ಲಾ ಜನಾಂಗಕ್ಕೂ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಕೂಡ ಕೆಂಪೇಗೌಡರು ಇವತ್ತಿಗೆ ಅವರು ಇಲ್ದಿರೋ ಇರ್ಬೋದು, ಆದ್ರೆ ಅವ್ರು ಮಾಡಿರುವಂತ ಕೆಲಸ ಮಾತ್ರ ಇನ್ನ ಉಳಿದೇ ಇದೆ. ಅದೇ ರೀತಿ ಜನರಿಗೆ ಎಲ್ರಿಗೂ ಅದೇ ರೀತಿ ನೀವು ಮಾಡಿ ಈ ತರ ಹೆಸರು ಉಳಿಸ್ಕೋಬೇಕಂತ ಹೇಳಿ ಕೇಳ್ಕೊತೀನಿ. ಈ ನಮ್ಮ ಜನಪ್ರಿಯ ಶಾಸಕರಾದ ಬೈರತಿ ಬಸವರಾಜ್ ಅವರು ನಮಗೆ ಎಲ್ಲ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಅವರು ತುಂಬಾ ಮುಂಚೂಣಿಯಲ್ಲಿ ಇದ್ರು. ಅದೇ ರೀತಿ ಪ್ರದೀಪ್ ಗೌಡ್ರು, ಬೆಂಗಳೂರು ನಿರ್ಮಾಣ ಮಾಡುವಂತ ಕೆಂಪೇಗೌಡರು, ಈ ವಿಜಯಪುರದಲ್ಲಿ ಕೆಂಪೇಗೌಡರ ಪುತ್ರಿ ನಿರ್ಮಾಣ ಮಾಡಿದಂತರು ಪ್ರದೀಪ್ ಗೌಡ್ರು. ಸೊ ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರಿಗೆ ಭವಿಷ್ಯ ಚೆನ್ನಾಗಿರ್ಬೇಕಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊತಾ ಇದ್ದೀನಿ. ಇನ್ನೊಂದೇ ಒಂದು ವಿಷಯ, ನಾವು ಇತ್ತೀಚಿನ ಘಟನಾವಳಿಯಿಂದ ಸೂಕ್ತ ಕ್ರಿಟಿಕಲ್ ಆಗಿ ಕನ್ಫ್ಯೂಷನ್ ಮಾಡಿ ರೈತ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ತಾನೇ ಹೇಳ್ತೀರಾ? ಈಗ ನಾವು ಇಲ್ಲಿದ್ದೀವಿ, ಅವ್ರ ಕಷ್ಟ ಸಂಕಷ್ಟ ಏನಂತ ನಮ್ಗೆ ಗೊತ್ತಾಗಲ್ಲ. ಆದ್ರೆ ರೈತರಾಗಿ ಅವ್ರಿಗೆ ಭೂಮಿ ಕಳ್ಕೊಂಡ್ರೆ ಎಷ್ಟು ಹೊಟ್ಟೆವರು ಇರುತ್ತೆ ಅಂದ್ರೆ, ಇವತ್ತು ಅವ್ರು ಏನೊಂದು ಅರ್ಧ ಎಕರೆ 1 ಎಕರೆ ಏನೋ ಜಮೀನ್ದಾರ ಅಂತ ಹೇಳ್ಕೊತಾರೆ, ಏನೋ ಬೆಳ್ಕೊಂಡ್ ತಿಂತಾರೆ. ಅದನ್ನ ಕಿತ್ಕೊಂಡಾದ್ಮೇಲೆ ಅವ್ರ ಪರಿಸ್ಥಿತಿ ಏನು? ಅವ್ರ ಪರಿಸ್ಥಿತಿ ದುಡ್ಡು ಕೊಟ್ಟಾಗ ಎಷ್ಟೋ ಲಕ್ಷಗಳು ಕೊಡ್ಬೋದು, ಆ ಲಕ್ಷಗಳು ಕೈಯೆಲ್ಲ ಜೋಬೆಲ್ಲ ಇಟ್ಕೊಂಡಾಗ ದಿನ ಪೂರ್ತಿ ಖರ್ಚು ಮಾಡ್ತಾ ಇದ್ರೆ ಖರ್ಚಾಗ್ಬಿಡುತ್ತೆ. ಆದ್ರೆ ಜಮೀನ್ ಖರ್ಚಾಗಲ್ಲ. ಜಮೀನು ಇವಾಗ ಯಾರೊಬ್ಬ ತಾತ ಇರ್ತಾನೆ, ಮೊಮ್ಮಗನ್ ಕೊಡ್ತಾನೆ, ಮಕ್ಕಳು ಕೊಡ್ತಾರೆ, ಅದೇ ರೀತಿ ಬೆಳ್ಕೊಂಡು ದೇಶ ಉದ್ಧಾರ ಆಗುತ್ತೆ. ಏನೋ ಸರ್ಕಾರ ಏನೇನೋ ಪ್ಲಾನ್ ಮಾಡಿದೆ, ಅದ್ರ ಬಗ್ಗೆ ನಾವು ಎಷ್ಟು ಜಾಸ್ತಿ ಚರ್ಚೆ ಮಾಡಕ್ ಆಗಲ್ಲ.